ನೀನ್ ಕೇರ್ ಮಾಡ್ಕೊಂಡಿದ್ ಸಾಕು. ಮೊದ್ಲು ಸ್ಟವ್ ಒರ್ಸು ಅಂತ ಹೇಳ್ದೆ. ಅಯ್ಯೋ ನಿನ್ನ ಛೇ, ಬಿಸಿ ಬಿಸಿ ಹಾಲ್ ಕೈ ಮೇಲೆ ಚೆಲ್ಕೊಂಡ್ಬಿಟ್ಟೆ. ಅದಲ್ದೆ ಸ್ಟವ್ ಮೇಲೆ ಕೈ ಇಟ್ಟು ಸುಟ್ಕೊಂಡ್ಬಿಟ್ಟೆ. ನೋಯ್ತಿದೆ. ಎಲ್ಲಿಗೆ ಹೋಗ್ತಿದ್ಯಾ? ಅದು ಗಾಯಕ್ಕೆ ಆಯಿಂಟ್ಮೆಂಟ್ ಹಚ್ಕೋಬೇಕಿತ್ತು, ಅದಕ್ಕೆ. ನಿನ್ ಪಾಡಿಗೆ ನೀನ್ ಆಯಿಂಟ್ಮೆಂಟ್ ಹಚ್ಕೊಂಡ್ ಕೂತ್ಕೊಂಡ್ಬಿಟ್ರೆ ತರಕಾರಿ ಯಾರು ಕಟ್ ಮಾಡ್ತಾರೆ, ಸಾಂಬಾರ್ ಯಾರು ಮಾಡ್ತಾರೆ? ಇನ್ನು ಅರ್ಧ ಗಂಟೆಲಿ ಅಡ್ಗೆ ಎಲ್ಲ ರೆಡಿ ಇರ್ಬೇಕು. ಅಲ್ಲ ಸರ್, ಏನ್ ಹೇಳ್ತಿದ್ದೀರಾ? ಕೈ ಸುಟ್ಕೊಂಡ್ಬಿಟ್ಟಿದ್ದೀನಿ, ತುಂಬಾ ಉರಿತಿದೆ. ಒಂದ್ 5 ನಿಮಿಷ ಆಯಿಂಟ್ಮೆಂಟ್ ಹಚ್ಕೊಂಬಂದು ಎಲ್ಲ ಮಾಡ್ತೀನಿ. ಇಷ್ಟು ಸುಟ್ಟಿದ್ದಕ್ಕೆ ನಿನಗೆ ತಡ್ಕೊಳ್ಳೋದಕ್ಕಾಗ್ತಿಲ್ಲ ಅಲ್ವಾ? ಆದ್ರೆ ಅವತ್ ನೀನು ಪೆಟ್ರೋಲ್ ಹಾಕಿ ನನ್ನ ಮಣಿ ಇಡೀ ಮೈ ಸುಟ್ಟಿದ್ಯಲ್ಲ, ಅವಳಿಗೆ ಹೇಗಾಗಿರ್ಬೋದು? ಒಂದ್ ಹೆಣ್ಣಾಗಿ ಇನ್ನೊಂದ್ ಹೆಣ್ಣನ್ನ ಇಷ್ಟು ಕ್ರೂರವಾಗಿ ಕೊಂದಿದ್ಯಾ ಅಂದ್ರೆ ನಿನ್ ಮುಖ ನೋಡೋದಕ್ಕೂ ಅಸಹ್ಯ ಆಗತ್ತೆ. ನೀನ್ ಇದನ್ನೆಲ್ಲ ಮಾಡಿರೋದ್ ನೋಡೋದಕ್ಕೂ ಅಸಹ್ಯ ಆಗ್ತಿದೆ. ಮೊದ್ಲು ಇದನ್ನೆಲ್ಲ ಕ್ಲೀನ್ ಮಾಡೋ. ಹೋಗೋ. ಸರಿ. ಒರ್ಸು ಬೇಗ. ಬರೀ ಇದನ್ನೇ ಮಾಡೋದಕ್ಕೆ ಗಂಟೆ ತಗೋಬೇಡ, ಬೇಗ ಬೇಗ ಮಾಡಿ ಮುಗಿಸು. ಮಾಯಮ್ಮ, ಬನ್ನಿ ನಮ್ ಜೊತೆಗೆ. ಯಾಕಷ್ಟು ದೂರದಲ್ಲಿ ಬರ್ತಾ ಇದ್ದೀರಾ? ಪರವಾಗಿಲ್ಲ ಅಮ್ಮ, ನಾನು ಮೊದಲೇ ನೋಡಕ್ ಹೇಗೇಗೋ ಇದ್ದೀನಿ. ಆಮೇಲೆ ಅವ್ರು ಹಾಕೋ ಭಿಕ್ಷೆನು ನಿಮ್ಗೆ ಹಾಕದೆ ಹೋದ್ರೆ? ಛೆ, ಆ ಥರ ಎಲ್ಲ ಏನೂ ಇಲ್ಲ. ಮುಖದಲ್ಲಿ ಏನೂ ಇರೋದಿಲ್ಲ, ಎಲ್ಲ ಮನ್ಸಲ್ಲೇ ಇರತ್ತೆ. ಹೌದು, ಕಿಚ್ಚು, ಕೋಪ, ದ್ವೇಷ ಎಲ್ಲ ಮನಸ್ಸಿನಲ್ಲೇ ಇರೋದು. ನಿಮ್ಮನ್ನೆಲ್ಲ ಯಾವತ್ತು ಆಹುತಿ ತಗೋತೀನಿ ಅಂತ ಕಾಯ್ತಾ ಇದ್ದೀನಿ. ನೋಡಿ, ನೀವ್ ಯಾರೋ ಏನೋ ಅಂದಿದ್ದಕ್ಕೆ ತಲೆ ಎಲ್ಲ ಕೆಡ್ಸ್ಕೋಬೇಡಿ, ಆರಾಮಾಗಿರಿ. ಸರಿ ಅಮ್ಮ, ನೀವು ನಮ್ ಜೊತೆಗೆ ಬನ್ನಿ, ಸರಿನಾ? ಆಯ್ತು. ಸೇವಂತಿ, ಸುಮ್ನೆ ಮನೇಲಿದ್ದವಳನ್ನ ನೀನೇ ಕರ್ಕೊಂಡ್ ಬಂದು ಹೆಗಲ ಮೇಲೆ ಕೂಡ್ಸ್ಕೊಂಡಿದ್ಯಾ. ಹೇಗ್ ತುಳಿತೀನಿ ಅಂತ ನೋಡ್ತಾ ಇರು. ಮಾಯಮ್ಮ, ಸಾರಿ. ಸಾರಿನಾ? ಯಾಕಮ್ಮ? ಯಾಕೂ ಇಲ್ಲ, ಹೀಗೆ ಕೇಳ್ಬೇಕು ಅಂತ ಅನಿಸ್ತು, ಕೇಳ್ದೆ. ಅಯ್ಯೋ, ಸಾರಿ ಕೇಳೋ ಅಂತ ತಪ್ಪು ನೀವೇನ್ ಮಾಡ್ತಿದ್ದೀರಿ? ನೀವು ಒಂದೇ, ಆ ದೇವ್ರು ಒಂದೇ. ಅಮ್ಮ, ನಿಮ್ ಮನ್ಸು ತುಂಬಾ ಪರಿಶುದ್ಧವಾಗಿದೆ. ಎಲ್ರೂ ಒಳ್ಳೆಯವ್ರ ಥರನೇ ಕಾಣಿಸ್ತಾರೆ ನಮ್ಗೆ. ಆದ್ರೆ ನಾವ್ ಹಾಗಲ್ಲ, ಸುಮ್ನೆ ಎಲ್ರನ್ನೂ ಅನುಮಾನಿಸ್ತೀವಿ ಅಲ್ವಾ ಅರ್ಜುನ್ ಸರ್? ಅಯ್ಯೋ, ಹಾಗಲ್ಲ ಏನೂ ಇಲ್ಲ ಅಮ್ಮ. ಈಗಿನ ಕಾಲದಲ್ಲಿ ಯಾರನ್ನೂ ನಂಬಾರ್ದು. ಸ್ವಲ್ಪ ಅನುಮಾನ ಇರೋದು ಒಳ್ಳೇದೇ. ಹೌದು, ಆದ್ರೂ ಅಮಾಯಕರ ಮೇಲೆ ಅನುಮಾನ ಪಟ್ಟಾಗ ಒಂಥರ ಗಿಲ್ಟ್ ಫೀಲ್ ಆಗುತ್ತೆ. ಈಗ ನೀವು ಯಾವ ಅಮಾಯಕರ ಮೇಲೆ ಅನುಮಾನ ಪಟ್ರಿ? ಏನೂ ಇಲ್ಲ, ನೀವು ಬನ್ನಿ. ಹಾ, ನಾನು ಅಮಾಯಕಿ ಅಲ್ಲ, ಕಿರಾತಕಿ ಅಂತ ನಿನ್ಗೆ ಹೋಗ್ತಾ ಹೋಗ್ತಾ ಗೊತ್ತಾಗತ್ತೆ. ಈಗ್ಲಾದ್ರೂ ಆಯಿಂಟ್ಮೆಂಟ್ ಹಚ್ಕೊಳಕ್ ಹೋಗ್ಲಾ? ನೀನು ಹೋಗ್ಬಿಟ್ರೆ ಹೇಳಿರೋ ಕೆಲ್ಸಗಳನ್ನೆಲ್ಲ ಯಾರು ಮಾಡ್ತಾರೆ? ನೋಡಿ, ನಿಮ್ ಕೈ ಮುಗಿತೀನಿ, ಇಷ್ಟೊಂದು ಟಾರ್ಚರ್ ಕೊಡ್ಬೇಡಿ. ನನ್ ಕೈಯಿಂದ ಏನು ಮಾಡಕ್ಕಾಗ್ತಿಲ್ಲ, ತುಂಬಾ ನೋವು ಆಗ್ತಿದೆ. ನಿನ್ನ ಕೈ ನೋವಾಗ್ತಿದೆ ಅಂದ್ರೆ ಅಡಿಗೆ ಯಾರು ಮಾಡ್ತಾರೆ? ಅತ್ತೆಗೆ ಹೇಳ್ತೀನಿ, ಅವ್ರು ಮಾಡ್ತಾರೆ. ಬೇಕಾಗಿಲ್ಲ, ನೀನೇ ಮಾಡ್ಬೇಕು.
ಅಣ್ಣ ಸರ್ ನನ್ನ ಕೈ ಗಾಯ ಆಗಿದೆ, ತುಂಬಾ ಉರಿತಿದೆ, ಅರ್ಥ ಮಾಡ್ಕೊಳ್ಳಿ. ಓ, ಕೈ ಗಾಯ ಆಗಿದ್ಯಾ? ಒಂದ್ ಕೆಲ್ಸ ಮಾಡು, ತರಕಾರಿ ಕಟ್ ಮಾಡಿ ಕುಕ್ಕರಲ್ಲಿ ಇಟ್ಬಿಡು.